ನನ್ನ ವೆಲ್ಕಮ್ ಈ ರೀತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಫ್ಯಾನ್ಸ್ಗೆ ಕೈ ಮುಗಿದು ಧನ್ಯವಾದ ತಿಳಿಸಿದ್ದಾರೆ ರಕ್ಷಿತಾ ಶೆಟ್ಟಿ. 3 ತಿಂಗಳ ಬಳಿಕ ಮೀನು ಹಿಡಿದಾಗ ಊರಿಗೆ ಬಂದಂತಹ ಭಾವನೆ. ಬಿಗ್ ಬಾಸ್ ಮನೆಗೆ ಹೋದಾಗಿಂದ ಮೀನು ತಿಂದಿರಲಿಲ್ಲ. ಬಿಗ್ ಬಾಸ್ ಹಣ ಸದ್ಯ ಸೈಡಲ್ಲಿ ಇಟ್ಟಿದ್ದೀನಿ ಅಂತ ರಕ್ಷಿತಾ ಹೇಳಿದಾಳೆ. ಇನ್ನು ಮುಂದೆ ಹಸು ಸಾಕೋದರ ಬಗ್ಗೆಯೂ ಸಹಿತ ಆಲೋಚನೆಯನ್ನ ಮಾಡ್ತೀನಿ. ಜಗಳ ಕನ್ವಿನ್ಸ್ ಮಾಡುವಾಗ ಪಟಪಟ ಕನ್ನಡ ಬರಲ್ಲ. ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ರಕ್ಷಿತಾ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ರಕ್ಷಿತಾ ಜೊತೆಗೆ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ರಕ್ಷಿತಾ ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ರನ್ನರ್ ಅಪ್ ಪಟಾಕಿ ರಕ್ಷಿತಾ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಪಟಾಕಿ ರಕ್ಷಿತಾ, ಹುಟ್ಟೂರಿಗೆ ಬಂದಿದ್ದೀರಿ. ಹುಟ್ಟೂರು ಅಂದ ಕೂಡಲೇ ಅದು ಫೀಲಿಂಗ್ಸೇ ಬೇರೆ, ಭಾವನೆಗಳೇ ಬೇರೆ. ಸೊ ಏನು ಹೇಳ್ತೀರಿ, ಈ ಹುಟ್ಟೂರಿಗೆ ಬಂದು ಸನ್ಮಾನ ಸಿಕ್ಕಿದೆ, ಅಷ್ಟು ದೊಡ್ಡ ಮಟ್ಟದ ಸನ್ಮಾನ, ವೆಲ್ಕಮ್, ಆ ಗ್ರ್ಯಾಂಡ್ ವೆಲ್ಕಮ್ಮು. ಸೊ ಏನು ಈ ಸಮಯ ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾ ಉಂಟು. ನನಗೆ ಕೂಡ ಗೊತ್ತಿರಲಿಲ್ಲ ನನ್ನ ವೆಲ್ಕಮ್ ಆ ಥರ ಆಗುತ್ತೆ ಅಂತ. ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಅನ್ಎಕ್ಸ್ಪೆಕ್ಟೆಡ್ ಒಂದು ಕಡೆ ಮೀನು ನಮ್ಮ ಫೇವ್ರೆಟ್, ಅದರಲ್ಲಿ ಮೀನು ಕೂಡ. ಸೊ ಅದನ್ನು ಆ ಸಂದರ್ಭದ ಕೈಯಲ್ಲಿ ಕೊಟ್ಟು ಅದನ್ನು ಸೆಲೆಬ್ರೇಷನ್ ಮಾಡಿದ್ರಿ. ಜನರಲ್ ಸೆಲೆಬ್ರೇಷನ್ ಜೊತೆಗೆ ಮೀನು ಹಿಡಿದದ್ದು. ಸೊ ಆ ಸಂದರ್ಭದಲ್ಲಿ ಏನಿಸಿತು? ಅಂದರೆ 3 ತಿಂಗಳು ಇತ್ತು. ನಾನು ಆ್ಯಕ್ಚುಲಿ ಜಾಸ್ತಿ ಮೀನು ಎಲ್ಲ ತಿನ್ನೋದು ಜಾಸ್ತಿಯೇ. ನನ್ನ ಡೈಲಿ ನಾನು ಮೀನು ತಿಂತೀನಿ. ಸೊ ಯಾವಾಗ ನಾನು ಮೀನು ಇಟ್ಕೊಂಡಿದ್ದೀನಲ್ವ, ನನಗೆ ಅದು ನನ್ನ ಊರಿನ ಒಂದು ಫೀಲಿಂಗ್ ಉಂಟಲ್ವ ಮತ್ತೆ ಬಂತು. ಯಾಕೆಂದರೆ ನಾನು ಮೀನು ಮಾರುವವರು ಬರ್ತಾರೆ, ನಾನು ಕೆಳಗೆ ಕುತ್ಕೊಳ್ಳಿ ಮೀನೆಲ್ಲ ಮಾಡ್ತೀನಿ. ಸೊ ನನಗೆ ಒಂದು ಫೀಲ್ ಬಂತು, ನನ್ನ ಊರಿಗೆ ವಾಪಸ್ ಬಂದಿದ್ದೀನಿ ಅಂತ. ಅದೇ ಮೀನು ಯಾವಾಗ ನನ್ನ ಕೈಯಲ್ಲಿ ಇಟ್ಟಿದ್ದೀನಲ್ವ ಆ ಟೈಮಲ್ಲಿ. ಮೀನು ಹಿಡಿದ್ರಿ, ತಿನ್ಬೇಕು ಅನ್ಸೈತಾ? ತಿಂದ್ರ? ಎಲ್ಲಿ ತಿಂದ್ರಿ? ಇಲ್ಲ, ತಿನ್ನಲಿಲ್ಲ ನಾನು ಇವಾಗ ತನಕ. ಇವತ್ತು ಸ್ವಲ್ಪ ನಾನು ಇದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಇಂಟರ್ವ್ಯೂಸ್ ಎಲ್ಲ. ಸೊ ಅಲ್ಲಿಂದ ಬಂದ ನಂತರ ಇವತ್ತೇ ಮತ್ತೆಂತ ಗೊತ್ತುಂಟಾ, ಮುಂಚೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ನಾವು ಎಷ್ಟು ತಿಂತಾ ಇದ್ದೀವಿ ಅಂತ, ವಿಡಿಯೋ ಮಾಡಿ ಫುಡ್. ಬಿಗ್ ಬಾಸ್ ಮನೆಯಿಂದ ಅದೇ ಇವತ್ತೇ ನಾವು ಸ್ವಲ್ಪ ತಿನ್ನಿ ಇವಾಗ ನನಗೆ ತಿನ್ನಲಿಕ್ಕೆ ಇದೇನೇ ಇಲ್ಲ. ಅದೇ ಅಭ್ಯಾಸ ಆಗಿದೆ, ಗ್ಯಾಸ್ಟ್ರಿಕ್ ಹಾಗೆ ಒಂದು ಗೊತ್ತುಂಟಾ ನಿಮಗೆ, ಆ ಟೈಪಲ್ಲಿ ಫುಲ್ಲು. ಈಗ ಅಜ್ಜಿ ಜೊತೆ ತಮ್ಮ ಬಾಂಧವ್ಯ, ನೀವು ಹೊರಗೆ ಬಂದ ಕೂಡಲೇ ಕಾಲ್ ಮಾಡಿದ್ರಿ ಅಜ್ಜಿಗೆ, ನಾನು ಹೊರಗೆ ಬಂದಿದ್ದೇನೆ ರನ್ನರ್ ಅಪ್ ಅಂತೇಳಿ. ಅಜ್ಜಿ ಕೂಡ ತುಂಬ ಫೀಲ್ ಮಾಡಿದ್ರು, ನಾವು ಅಲ್ಲೇ ಇದ್ವಿ. ಸೊ ಬಂದು ಕರೆಕ್ಟ್ ಕಾಲ್ ಮಾಡಿದ್ರು. 3 ತಿಂಗಳು ಅವರು ನೀವು ಜೊತೆ ಇರೋದೇ ತುಂಬ ಬೇಜಾರಲ್ಲಿದ್ದರು. ಸೊ ನಿಮಗೆ ಅನಿಸಿದ್ರು? ಅಜ್ಜಿ ಬೇಜಾರಿಲ್ಲ, ಅವರು ನಾನು ದೂರ ಇದ್ರೇನೆ ಅವರಿಗೆ ಸ್ವಲ್ಪ ಶಾಂತಿ. ಅವರು ಇಲ್ಲಾಂದರೆ ನಾನು ಕಿರಿಕಿರಿ ಮಾಡ್ತಾ ಇರ್ತೀನಲ್ವಾ. ಅವರು ಹಾಗೆ ಹೇಳಿದ್ರ ನಿಮಗೆ ಬೇಜಾರಾಗುತ್ತೆ ಅಂತ? ಸಾರಿ, ಹೌದು ಇರ್ಬೋದು. ಈಗ ಹೋದ್ರ ಪುನಃ ಅಜ್ಜಿ ಜೊತೆ ಮಾತಾಡ್ಲಿಕ್ಕೆ? ಮಾತಾಡ್ತಾ ಇದ್ದೀನಿ ಇವತ್ತೇ ಡೈಲಿ. ಸೊ ಪುನಃ ನೆಕ್ಸ್ಟ್ ಹೇಗೆ ಪ್ಲಾನ್ಸ್ ಎಲ್ಲ ಹೇಗೆ? ಈಗ ಗೋವಾ ಸಾಕ್ಬೇಕಂತ, ಹಸು ಸಾಕ್ಬೇಕಂತ ಪ್ಲಾನ್ ಇತ್ತು. ಸೊ ಅದನ್ನು ಮಾಡ್ತೀರಾ ಮುಂದೆ ಹೇಗೆ ಅಂತ? ಇವತ್ತೇ ಸದ್ಯದಲ್ಲಿ ಅದೇ ಹಣ ಸೈಡಲ್ಲಿ ಇಟ್ಟಿದ್ದೀನಿ. ಇವತ್ತೇ ಸದ್ಯದಲ್ಲಿ ಇದೆಲ್ಲ ಇದರಲ್ಲಿ ಸ್ವಲ್ಪ ಇದ್ದೀನಲ್ವಾ, ಆ ನಂತರ ನಾನು ನೋಡ್ತೀನಿ ಎಂತ ಮಾಡ್ಬೋದು ಅಂತ. ನಿಮಗೆ ಲ್ಯಾಂಗ್ವೇಜ್ ತುಂಬ ಹೋದಾಗ ಹೇಗೆ, ತುಂಬ ಕಷ್ಟ ಆಯಿತಾ? ತುಂಬ ಮತ್ತು ಈಗ ಹೇಗೂ ಕನ್ನಡ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು, ಈಗ ತುಂಬ ಈಸಿ ಆಯಿತಾ? ನೋಡಿ, ಕನ್ನಡ ಹೀಗೆ ಮಾತಾಡಲಿಕ್ಕೆ ನನಗೆ ಗೊತ್ತುಂಟು. ಬಟ್ ಯಾವಾಗ ನಾನು ಇವತ್ತೇ ಒಂದು ಜಗಳ ಮಾಡಲಿಕ್ಕೆ ಇದ್ದರೆ, ಕನ್ವಿನ್ಸ್ ಮಾಡಲಿಕ್ಕೆ ಇದ್ದರೆ, ಆ ಟೈಮಲ್ಲಿ ಪಟ ಬರಲ್ಲ. ಆ ಟೈಮಲ್ಲಿ ಎಂತ ಬರುತ್ತೆ ಎಲ್ಲ ಹೇಳ್ಬಿಡ್ತೀನಿ. ಆಗ ನಂತರ ನನಗೆ ಹೇಳ್ತಾರೆ ಇವರು ಎಂತ ಒಟ್ರಸಿ ಹೇಳಿ ನನಗೆ ನಾಮಿನೇಟ್ ಮಾಡಿಬಿಡ್ತಾರೆ, ಎಂತ ಕೂಡ ಮಾತಾಡ್ತಾರೆ. ಆ ಟೈಮಲ್ಲಿ ನನಗೆ ಎಂತೆಂತ ಹೇಳಬೇಕು. ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿದರೆ ಅವರ ಮಾತು ಮಧ್ಯದಲ್ಲಿ ಆಗ್ತಾರೆ. ಸೊ ಅದೇ ಈಗ MLA ಮನೆಗೆ ಬಂದ್ರಿ, MLA ಅವರು ಬಂದರು, ಇಷ್ಟು ಜನ ಸೆಲ್ಫಿ ತಗೊಂಡ್ರು. ಸೊ ಮುಂದೆ ಎಂತ, ಈಗ ಇಷ್ಟು ಜರ್ನಿಯನ್ನು ನೆನೆಸ್ಕೊಳ್ತಾ ಇದ್ರೆ ಮುಂದೆ ಹೇಗೆ, ಮುಂದೆ ಯಾವ ಥರ ಹೋಗ್ತೀರಿ? ಥ್ಯಾಂಕ್ ಯು ಸೋ ಮಚ್. ಇವತ್ತೇ ನೀವು ನನಗೆ ದೊಡ್ಡ ಟಿ ವಿಯಲ್ಲಿ ನೋಡ್ತಾ ಇದ್ದೀರಲ್ವಾ, ಇವತ್ತೇ ನೀವು ನನಗೆ ಚಿಕ್ಕ ಟಿ ವಿಯಲ್ಲಿ ನೋಡಿ, ಫೋನಲ್ಲಿ ನೋಡಿ, ನನಗೆ ಬಿಟ್ಕೊಡ್ಬೇಡಿ. ಯಾವಾಗ ನಿಮ್ಮ ತಲೆಯಲ್ಲಿ ನಾನು ಇರಲೇಬೇಕು, ನಿಮ್ಮ ಅಟೆನ್ಷನ್ ನನಗೆ ಬೇಕು. ಓಕೆ, ಯಾವಾಗ ನಿಮ್ಮ ಮನಸ್ಸಲ್ಲಿ ರಕ್ಷಿತಾ ಇರಬೇಕು.
ಓಕೆನಾ ಮರಲ್ವಾ? ನಮಸ್ತೆ, ನಾನು ಗೀತಾ ಅಂತ. ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದದ್ದು ಸರ್. ಈ ಒಂದು ಕರಾವಳಿಯಲ್ಲೇ ಆಗಲಿ, ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಬಾನೆತ್ತರಕ್ಕೆ ಏರಿದ ಹೆಸರು ಅದು ನಿಜವಾಗಿ ಬರುವುದಿದ್ರೆ ರಕ್ಷಿತನಿಂದ. ಯಾಕಂದರೆ ಬಿಗ್ ಬಾಸ್ ನೋಡುವುದೇ ರಕ್ಷಿತನಿಂದ. ಆ ಬಲೆ ಗಾಯ್ಸ್ ಬಲೆ ಹೇಳಿದರೆ ಅದು ಯಾರ ವಾಯ್ಸು ಅಲ್ಲ, ಅದು ನಮ್ಮ ರಕ್ಷಿತ. ಯಾಕಂದರೆ ಅವಳು ಇಲ್ಲಿವರೆಗೆ ಬಂದ ಪಯಣ ಉಂಟಲ್ಲ, ಅಷ್ಟೊಂದು ಸುಲಭ ಆಗಿರಲಿಲ್ಲ. ಯಾಕಂದರೆ ಯಾರು ಕೂಡ ಹಾಗೆ ಈಸಿಯಲ್ಲಿ ಒಂದು ಬಾನೆತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟಪಟ್ಟು ಅಲ್ಲಿ ಹೊಗಳಿಕೆ ತೆಗಳಿಕೆ ಎಲ್ಲವನ್ನು ಸಹಿಸಿ ಆ ಮಗು ಮೂರ್ತಿ ಚಿಕ್ಕದಾದರೂ ಆ ಕೀರ್ತಿಯನ್ನು ಇಡೀ ಜಗದಗಲಕ್ಕೆ ಪಸರಿಸಿದ ಹೆಸರು ಅಂತ ಹೇಳಿದರೆ ನಮ್ಮ ರಕ್ಷಿತ ಅಂದು. ಯಾಕಂದರೆ ಊರಲ್ಲಿ ಸ್ಟಾರ್ಟಿಂಗ್ ಮಾಡುವ ಕೂಡ ಅವಳು ಎಲ್ಲರಿಂದ ತೆಗಳಿಕೆಯನ್ನು ಬೈಗುಳವನ್ನು ತಿಂದಿದ್ದಾಳೆ. ಆದರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರು ಕೂಡ ಸಾಥ್ ಕೊಡ್ತಾನೆ ಅಂತ ಹೇಳಿದರೆ ಅವಳ ಆ ಸಹಿಷ್ಣುತೆ, ಕಷ್ಟವನ್ನು ತೆಗಳಿಕೆಯನ್ನು ಸಹಿಸಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದು ಆ ಪಯಣ ಅದು ಎಂಥದ್ದು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.